ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಸೊ ಈ ವಿಡಿಯೋ ನಾನು 3:27 ಆಗಿದೆ ಟೈಮು, ಹಂಗಂದರೆ ಬೆಳಗ್ಗೆ ಮುಂಜಾನೆ ನೈಟು. ಸೊ ಇವಾಗ ಮಾಡ್ತಾಯಿದ್ದೀನಿ. ಎದಕ್ಕಂದರೆ ನಾನು ಬೇರೆ ಕಡೆ ಸ್ವಲ್ಪ ವರ್ಕಿದ್ದು, ಬಟ್ ಆದರೆ ನಾನು ಬಿಗ್ ಬಾಸ್ ನೋಡಿದ್ದೆ ಗುರು. ನನಗೆ 100ಗೆ 90% ಯಾರೋ ಪ್ರತಾಪ್ ಅವ್ರು ಗೆಲ್ತಾರೆ ಅಂತೇಳಿ ಅಂದ್ಕೊಂಡಿದ್ದೆ. ಬಟ್ ಕಾರ್ತಿಕ್ ಅವ್ರು ಗೆದ್ದರು. ಆದರೂ ನನಗೆ ಖುಷಿ ಆಯ್ತು ಗುರು. ಎದಕ್ಕಂದರೆ ನಾನು ಸಪೋರ್ಟ್ ಮಾಡಿದ್ದು ಇಬ್ರಿಗೆ ಸಪೋರ್ಟ್ ಮಾಡಿದೆ. ಯಾರ್ಯಾರಿಗೆ? ಕಾರ್ತಿಕ್ಗೆ, ಡ್ರೋನ್ ಪ್ರತಾಪ್ ಮತ್ತು ಇವರಿಗೆ ವಿನಯ್ ಅವರಿಗೆ 3 ಸಪೋರ್ಟ್ ಮಾಡಿದ್ದೆ. ಬಟ್ ನನಗೆ ಅನಿಸಿದ ಮಟ್ಟಿಗೆ ಕಾರ್ತಿಕ್ ಆದರೂ ಗೆಲ್ಲಿ, ಪ್ರತಾಪ್ ಆದರೂ ಗೆಲ್ಲಿ, ಇಲ್ಲ ವಿನಯ್ ಆದರೂ ಗೆಲ್ಲಿ ಅಂತೇಳಿ ಅಷ್ಟು ಭಾವಿಸ್ತಿದ್ದೆ. ಬಟ್ 100ಗೆ 90% ನಾನು ಪ್ರತಾಪ್ ಮೇಲೆ ಇಟ್ಕೊಂಡಿದ್ದೆ. ಯಾಕಂದರೆ ಅವ್ರದ್ದು ಸಿಂಪತಿ ತುಂಬ ವೈರಲ್ ಆಯಿತು. ಸೊ ಅಷ್ಟು ಜನನ ಅವರು ಇದು ಮಾಡ್ಕೊಂಡ್ರು. ಸೊ ತುಂಬ ಒಳ್ಳೆ ಮೂಮೆಂಟ್ ಇತ್ತು ಬಿಗ್ ಬಾಸು. ಬಾಬಾ ನೋಡೋಕ್ಕೂ ಇಂಟ್ರೆಸ್ಟ್ ಗುರು. ಸೊ ಈ ಸೀಸನ್ ನನಗೆ ಯಾಕೋ ಡ್ರೋನ್ ಪ್ರತಾಪ್, ಸೊ ನನಗೆ ಸ್ವಲ್ಪ ನಾನು ಯಾವ ಸೀಸನ್ನು ನೋಡಿಲ್ಲ ಗುರು. ನೋಡಿದ್ದೀನಿ ಅಷ್ಟು ನೋಡಿಲ್ಲ. ಈ ಸೀಸನ್ ಅಂತೂ ನೋಡಿದ್ದು 3/4% ಆದರೂ ನೋಡ್ತೀನಿ. ಯಾಕಂದರೆ ಮಕ್ಕನ ಕರೆ ಆದರೂ ನೋಡಿ ಮಲಗ್ತೀನಿ. ಯಾಕಂದರೆ ಸೊ ಡ್ರೋನ್ ಪ್ರತಾಪ್ ಅವರಿದ್ದರು, ವಿನಯ್ ಅವರಿದ್ದರು ಫೇವ್ರೆಟ್ ಕಂಟೆಸ್ಟೆಂಟ್ಸ್, ಮತ್ತು ಇವರು ಕಾರ್ತಿಕ್ ಅವರಿದ್ದರು. ಸೊ ಅದಕ್ಕೆ ನಾನು ನೋಡ್ತಿದ್ದೆ. ಬಟ್ ಖುಷಿ ಆಯಿತು ಕಾರ್ತಿಕ್ ಅವ್ರು ಗೆದ್ದಿದ್ದಕ್ಕೆ. ಸೊ 100ಗೆ 90% ಆದರೂ ಪ್ರತಾಪ್ ಅವರು ಗೆಲ್ಲಿ ಅಂತೇಳಿ ಅಂದ್ಕೊಂಡಿದ್ದೆ. ಬಟ್ ರನ್ನರ್ ಆಗಿ ಏನೋ ಬಂದ್ರಲ್ಲ, ರನ್ನರಪ್ ಆಗಿ. ಸೊ ಅದಕ್ಕೊಂದು ಖುಷಿ ಆಯ್ತು ಗುರು. ಸೆಕೆಂಡ್ ಅವರು ಬಂದಿದ್ದು. ಸೊ ಇಷ್ಟಾದರೂ ಆಯ್ತಲ್ಲ ಸಾಕು. ವಿನಯ್ ಅವ್ರ ಪಾಪ ಗುರು ಯಾಕೋ ಮೋಸ ಅನ್ನಿಸ್ತು ನನಗೆ. ಸೊ ಇರಲಿ, ಪರವಾಗಿಲ್ಲ. ಸೊ ಇವರಿಗೆಲ್ಲ ಅವ್ರ ಮನೆಯಲ್ಲಿ ಹಾಗೂ ಎಲ್ಲರಿಗೆ ಚೆನ್ನಾಗಿ ನೋಡ್ಕೊಳ್ಳಿ ಅಂತೇಳಿ ಭಾವಿಸ್ತಾ ದೇವ್ರು ಇವರಿಗೆಲ್ಲ ಆರೋಗ್ಯ ಆಯಸ್ಸು ಕೊಡಲಿನ. ಸೊ ಕಾರ್ತಿಕ್ ಅವ್ರದ್ದು ಕಷ್ಟನೇ ಬೇರೆದಿತ್ತು ಗುರು. ನನಗೆ ಒಂಥರ ಬೇಸರ ಆಗಿತ್ತು ಒಂದು ವಿಡಿಯೋ ನೋಡಿ. ಸೊ ಅದಕ್ಕೆ ಅವರು ಹೇಗಾದರೂ ಆಗಲಿ ಗೆದ್ರಲ್ಲ, ತುಂಬ ಖುಷಿ ಆಯಿತು. ಸೊ ನಿದ್ದೆ ಬರ್ತಿಲ್ಲ ಗುರು ನನಗೆ. ಜಸ್ಟ್ ನೋಡಿದೆ, ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ವಿಡಿಯೋಸ್ ನೋಡಿದೆ. ನನಗೆ ಅಷ್ಟು ಗೊತ್ತಿದ್ದಿಲ್ಲ ಯಾರು ವಿನ್ ಆಗ್ತಾರಂತ. ಎಲ್ಲರೂ ಮುಂಚೆನೇ ಆಗ್ಬಿಟ್ಟಿದ್ರು ಗುರು. ಆ ಕಡೆ ಕಾರ್ತಿಕ್ ಅವರು ವಿನ್ನು, ಈ ಕಡೆ ಯಾರು ಪ್ರತಾಪ್ ಅವರು ವಿನಯ್ ಅವರು ವಿನ್ನು, ಸಂಗೀತ ಅವರು ವಿನ್ ಅಂತೇಳಿ ಸುಮ್ಮನೆ ಹಾಕದೆ ಮಾಡ್ತಿದ್ರು. ಬಟ್ ಅಷ್ಟು ಕನ್ಫರ್ಮ್ ಆಗಿದ್ದಿಲ್ಲ. ಸೊ ನನಗೆ ಬಂದಾದಮೇಲೆ ಗೊತ್ತಾಯಿತು ಇವತ್ತು ಫೈನಲ್ ಇದೆಯಲ್ಲ ಅಂತ. ಸೊ ನೋಡಿದೆ, ಇಂಟ್ರೆಸ್ಟ್ ಚೆನ್ನಾಗಿತ್ತು ಗುರು. ಸೊ ಪ್ರತಾಪ್ ಅವರು ಗೆಲ್ಲಬೇಕಾಗಿತ್ತು, ಬಟ್ ಕಾರ್ತಿಕ್ ಅವ್ರು ಗೆದ್ರಲ್ಲ ಸಾಕು. ಸೊ ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಐ ಥಿಂಕ್ ನೋಡೋಣ. ಅವರು ಇವಾಗೆಲ್ಲ ಫುಲ್ ಇಂಟರ್ವ್ಯೂ ಅದು ಇದು ತುಂಬ ನಡೆಯುತ್ತೆ. ಸೊ ನಡೀಲಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ನಾನು ಆ್ಯಕ್ಚುಲಿ ಹೇಳ್ಬೇಕಂತೇಳಿ ಅನ್ನಿಸ್ತು ಬಿಗ್ ಬಾಸ್ ಬಗ್ಗೆ. ನನಗೆ ಯಾರಿಗೆ ಇಂಟ್ರೆಸ್ಟ್ ಇತ್ತು ಇಷ್ಟು ದಿನ ನಾನು ಸ್ಟೋರಿಗಿರಿ ಮೆನ್ಷನ್ ಮಾಡಿಲ್ಲ, ಎಲ್ಲೆಲ್ಲೋ ಹಾಕ್ಕೊಂಡಿಲ್ಲ. ಯಾಕಂದರೆ ಮೂವರಿಗೆ ಗುರು. ನಾನು ಒಬ್ರಿಗಾದರೂ ಹೇಳಿದರೆ ನೀವು ಸಪೋರ್ಟ್ ಮಾಡ್ತಿದ್ರೇನೋ. ಬಟ್ ಮೂವರಿಗೆ ಬೇಡ, ಸುಮ್ಮನೆ ಇದಕ್ಕೆ ಇವೆಲ್ಲ ಅಂಥೇಳಿ ನಾನೇ ಸಪೋರ್ಟ್ ಮಾಡ್ತಿದ್ದೆ, ವೋಟ್ ಮಾಡಿದ್ದೆ. ಮತ್ತು ಹಿಂದಿಯಲ್ಲಿ ನೋಡಿದಾಗ ಅಭಿಷೇಕ್ ಅವರು ವಿನ್ ಆಗಬೇಕಾಯ್ತು. ಬಟ್ ಮುನಾವರ್ ಅವರು ವಿನ್ ಆದರು. ಮುನಾವರಿಗೆ ಭಾಳ ಸೊಕ್ಕಿದೆ ಗುರು. ಅವ್ರು ಗೆಲ್ಲಬಾರ್ದಾಗಿತ್ತು. ಆದರೆ ಏನು ಮಾಡ್ತೀರಾ, ಇರಲಿ, ಪರವಾಗಿಲ್ಲ. ಸೊ ನಾನು ಕನ್ನಡ ನನಗೆ ಕನ್ನಡ ಬೇಕು. ಹಿಂದಿ ಅವೆಲ್ಲ ಸೆಕೆಂಡ್ರಿ ನನಗೆ. ಸೊ ಕನ್ನಡ ಇಷ್ಟಾದರೂ ಆಯ್ತಲ್ಲ, ಕಾರ್ತಿಕ್ ಅವ್ರಿಗೆ ಗೆದ್ರಲ್ಲ. ಸೊ ಇಷ್ಟೇ ಸಾಕು. ಮುಂದೆ ವಿಡಿಯೋ ಸಿಗೋಣ. ಟಾಟಾ, ಬಾಯ್, ಲವ್ ಯು. ಹಾಗೆ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ಆ್ಯಂಡ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಬಾಯ್.